ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಅವ್ರೆಕಾಯಿ ಸೀಸನ್ ಅಲ್ಲ, ಹಂಗಾಗಿ ಅದರದ್ದು ಒಂದು ರೆಸಿಪಿ ತೋರಿಸ್ತಿದ್ದೀನಿ. ಹೆಚ್ಚಿದ ಅವ್ರೆಕಾಯಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅದನ್ನ ಅಂತ ನೋಡೋಣ ಬನ್ನಿ. ತರಕಾರಿ ಎಲ್ಲ ಹಾಕಿ ಹೆಲ್ದಿಯಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ಮಾಡೋಣ ಬನ್ನಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಕ್ಯಾರೆಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಬ್ಬೆ ಸೊಪ್ಪು, ಅವ್ರೆಕಾಳು ಬೇಯಿಸಿಟ್ಕೊಂಡಿದ್ದೀನಿ ನಾನು ಮುಂಚೆನೇ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದೆರಡು ಹಸಿಮೆಣ್ಸಿಕಾಯಿ ಇಷ್ಟು ತೊಗೊಂಡಿದ್ದೀನಿ ನಾನು. ಬೇಕಂದರೆ ಸೌತೆಕಾಯಿ ಅದನ್ನೆಲ್ಲ ಹಾಕ್ಕೋಬೋದು, ಮೂಲಂಗಿ ಅದನ್ನೆಲ್ಲ ನಾನು ಇಷ್ಟೇ ತೊಗೊಂಡಿದ್ದೀನಿ. ಒಂದು ಇದನ್ನ ತೊಗೊಂಡು ಹರವಣ ತೊಗೊಂಡು ಅದಕ್ಕೆ 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ರಿ. ನಾನು 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನೇ ಇವಾಗ ಇದನ್ನ ಮಾಡ್ಕೊಳ್ಳೋಣ. ಅದಕ್ಕೆ ತರಕಾರಿ ಎಲ್ಲ ಹಾಕ್ಕೊಂಬಿಡೋಣ. ಇದಕ್ಕೆ ಬಿಸಿನೀರಿನಲ್ಲಿ ಕಲಿಸ್ಕೊಳ್ಳೋದು. ಸಬ್ಬೆ ಸೊಪ್ಪು, ಕ್ಯಾರೆಟು ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿನ ತೊಟ್ಟಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಒಂದೆರಡು ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅವ್ರೆಕಾಳು ಬೇಯಿಸಿಟ್ಕೊಳ್ರಿ ಮುಂಚೆನೇ, ಹಂಗಾದ್ರೆ ಚೆನ್ನಾಗಾಕತಿ. ಕಾಣಿಸೋದೇ ಇಲ್ಲ ಅದರಲ್ಲಿ ಅಷ್ಟು ಸುಲಭವಾಗಿ. ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ. ಇಷ್ಟು ಇದನ್ನ ಮಾಡಿಕೊಂಡು ಇವಾಗ ಇದನ್ನ ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಒಂಚೂರು ಗರಂ ಮಸಾಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಿಷ್ಟು ರೆಡಿಯಾಗಿದೆ. ಈಗ ಉಪ್ಪು, ಒಂದು ಚಮಚದಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಇದಿಷ್ಟು ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿನೀರಲ್ಲೇ ಕಲಿಸ್ಕೋಬೇಕು. ತಣ್ಣೀರಲ್ಲಿ ಕಲಿಸ್ಕೊಂಡ್ರೆ ಮತ್ತು ಹಸಿ ಹಸಿ ಹಿಟ್ಟಾಗುತ್ತೆ. ಸ್ವಲ್ಪ ಬಿಸಿನೀರಲ್ಲೇ ಕಲಿಸ್ಕೊಂಬಿಡೋಣ, ಅದ ಇರುತ್ತೆ. ಇವಾಗ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಹದ ಬೇಕು ಅಂದರೆ ಅನ್ನ, ಮನೆಯಲ್ಲಿ ಉಳಿದಿದ್ದ ಅನ್ನ ಇತ್ತು ಅಂದರೆ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಆಪ್ಷನ್ನು. ಬೇಕು ಅಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಾನು ಹಾಕಿಲ್ಲ. ಇದಿಷ್ಟು ಕಲಸಿಟ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಹದ ಬರೋಂಗೆ ಒಂದು ಲೆವೆಲಿಗೆ, ಭಾಳ ತೆಳ್ಳಗೂ ಬೇಡ, ಇತ್ತಾಗ ಗಟ್ಟಿನೂ ಬೇಡ ಅನ್ನಂಗೆ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಒಂದು ಉಳ್ಳಿ ಮಾಡ್ಕೊಳ್ಳೋಣ, ಎಷ್ಟು ಬೇಕಾಗುತ್ತೋ ಅಷ್ಟು. ಇವಾಗ ಒಂದು ಮಣಿ ತೊಗೊಂಡು ಅದ್ರ ಮೇಲೆ ಒಂದು ಬಾಳೆದೆಲೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ, ಹೋಳ್ಗೆ ಎಲೆ ಬೇಕಾದರೂ ತೊಗೋಬೋದು, ಬಾಳೆದೆಲೆಯನ್ನು ತೊಗೋಬೋದು. ನಾನು ಬಾಳೆದೆಲೆ ತೊಗೊಂಡಿದ್ದೀನಿ. ಹೋಳ್ಗೆ ಎಲೆಯಲ್ಲಿ ತೋರಿಸ್ತೀನಿ ಒಂದು. ಇವಾಗ ಬಾಳೆದೆಲೆ ಒಂದು ಮಾಡಿ ತೋರಿಸ್ತೀನಿ. ಚೆನ್ನಾಗಿರುತ್ತೆ ಬಾಳೆದೆಲೆಯಲ್ಲಿ ಅಂತ ಮಾಡಿದರೆ ಅಂತ ಮಾಡ್ತಿದ್ದೀನಿ ನಾನು. ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಮೇಲೆ ಹಾಕ್ಕೊಳ್ಳೋಣ ಅಂತ. ಅದರ ಹಿಟ್ನೊಳಗೆ ಹೋತಂದರೆ ಕಾಣಿಸಲ್ಲಲ್ಲ ಮೇಲೆ. ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಹಂಚು ಕಾಯಕ್ಕೆ ಇಟ್ಬಿಡೋಣ. ಅಷ್ಟರೊಳಗೆ ಒಂದು ಹೋಳ್ಗೆ ಎಲೆಯಲ್ಲಿ ಒಂದು ತೋರಿಸ್ಬಿಡ್ತೀನಿ. ಹಾಗೆ
ನಿಮ್ಗೆ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು, ಇದರಲ್ಲೂ ಮಾಡ್ಕೋಬೋದು. ಎಷ್ಟು ತೆಳ್ಳು ಬೇಕಾದರೂ ಮಾಡ್ಕೋಬೋದು. ಇವಾಗ ಹಂಚು ಕಾದಿದೆ. ಈ ಥರ ಒಂದು 3 ತುತ್ತು ಮಾಡ್ಕೊಂಡ್ರೆ ಬೇಯಿಸೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಯುತ್ತೆ, ಚೆನ್ನಾಗಾಗುತ್ತೆ ಅಂತ ಆ ಥರ 3 ಇದು ಮಾಡ್ಕೊತಾರೆ. ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ. ಲೈಟಾಗಿ ಏನು ಪೂರ್ತಿನೇ ಬೇಯಿಸ್ಕೋಬೇಕು. ಅದರಲ್ಲೇ ಚೆನ್ನಾಗಿ ಬೆಂದರೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕ್ಲೀನಾಗಿ ಕೆಂಪು ಗರಿ ಗರಿ ಅನ್ನಂಗೆ ಬೆಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಚೆನ್ನಾಗಿರುತ್ತೆ. ಸೀಸನ್ನಲ್ಲಿ ಮಾಡಿಬಿಡ್ಬೇಕು, ಏನೇನು ಥರ ಮಾಡಬೇಕು ಆ ಥರ ಮಾಡಿಬಿಡ್ಬೇಕು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ ಅವ್ರೆಕಾಳು ರೊಟ್ಟಿ, ಹಿಚ್ಕ ಅವ್ರೆಕಾಳು ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಒಂದು ಬೌಲಲ್ಲಿ ಸರ್ವ್ ಮಾಡಿಬಿಡೋಣ. ನೋಡಿ ಇವಾಗ ರೆಡಿಯಾಗಿದೆ.